ಸ್ನೇಹಿತರೆ, ಇಂದು ಜ್ಯೇಷ್ಠ ಪೌರ್ಣಮಿ ಅತ್ಯಂತ ಶಕ್ತಿಯುತವಾದಂತಹ ದಿನ. ಈ ದಿನ ವಟ ಸಾವಿತ್ರಿ ವ್ರತ ಕೂಡ ಆಚರಣೆ ಮಾಡಲಾಗುತ್ತೆ. ಕಾರ ಹುಣ್ಣಿಮೆ ಅಂತಲೂ ಕೂಡ ಈ ಒಂದು ಹುಣ್ಣಿಮೆಗೆ ಕರೆಯಲಾಗುತ್ತೆ. ಈ ದಿನ ರಾತ್ರಿ ಮಲಗುವ ಮುನ್ನ ಅರಿಶಿಣದ ನೀರಿನಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ. ಈ ದಿನ ಅತ್ಯಂತ ಶಕ್ತಿಯುತವಾದಂತಹ ದಿನವಾಗಿರೋದ್ರಿಂದ ಅರಿಶಿಣದ ನೀರಿನಿಂದ ಈ ಪರಿಹಾರ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಗೆ ಬಂದಿರುವಂತಹ ದಾರಿದ್ರ್ಯ ದೋಷಗಳು ನಿವಾರಣೆ ಆಗುತ್ತೆ. ಕಷ್ಟಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಈ ಒಂದು ಜ್ಯೇಷ್ಠ ಹುಣ್ಣಿಮೆ ಅತ್ಯಂತ ಶ್ರೇಷ್ಠವಾದಂಥದ್ದು. ಈ ದಿನ ಮಾಡುವಂತಹ ಯಾವುದೇ ಒಂದು ಕಾರ್ಯ ಕೂಡ ಅತ್ಯಂತ ಯಶಸ್ವಿಯಾಗಿ ಶುಭವನ್ನು ತಂದುಕೊಡುತ್ತೆ. ಶ್ರೇಷ್ಠವಾದಂಥ ದಿನದಂದು ಈ ಒಂದು ಪರಿಹಾರವನ್ನು ಮಾಡ್ಕೊಂಡು ನೋಡಿ. ಸ್ನೇಹಿತರೆ, ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ನೊಂದಿದ್ರೆ, ಯಾವುದೇ ರೀತಿಯ ಹಣಕಾಸಿನ ಒಂದು ಲಾಭಾಂಶವಿಲ್ಲದೆ ಇದ್ದರೆ, ಅಂದರೆ ಹಣದ ಒಂದು ಸಮಸ್ಯೆಗಳಾಗ್ತಾ ಇದೆ, ವ್ಯಾಪಾರ ವಹಿವಾಟುಗಳಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಸಾಲ ಬಾಧೆಗಳಾಗ್ತಾ ಇದೆ, ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ, ಮನೆಯಲ್ಲಿ ಒಬ್ಬರಿಗೆ ಬಿಟ್ಟರೆ ಒಬ್ಬರಿಗೆ ಅನಾರೋಗ್ಯ ಸಮಸ್ಯೆಗಳಾಗ್ತಾ ಇದೆ, ಹಣ ಅಂತೂ ಯಾವುದೇ ಮೂಲದಿಂದ ಬರ್ತಾ ಇಲ್ಲ, ಇನ್ನೂ ಸಾಲ ಜಾಸ್ತಿ ಆಗ್ತಾ ಇದೆ, ಸಾಲಗಾರರ ಸಮಸ್ಯೆಗಳಿಂದ ಸಾಕಷ್ಟು ನೊಂದಿದ್ದೀರಿ, ಮನೆಯಲ್ಲಿ ಕೆಟ್ಟ ಕೆಟ್ಟ ಶಕ್ತಿಗಳ ಸಂಚಾರವಾಗುವಂಥದ್ದು, ರಾತ್ರಿ ಮಲಗಿದಾಗ ಕೆಟ್ಟ ಕೆಟ್ಟ ಕನಸುಗಳು ಬರುವಂಥದ್ದು, ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆಗಳಾಗುವಂಥದ್ದು, ಅಂದರೆ ಈ ದಿನ ಚೆನ್ನಾಗಿದ್ದರೆ ಮರುದಿನ ಮತ್ತೆ ಅನಾರೋಗ್ಯಕ್ಕೆ ಬೀಳುವಂಥದ್ದು, ಆಸ್ಪತ್ರೆಗೆ ಹಣವನ್ನು ಎಷ್ಟು ಖರ್ಚು ಮಾಡಿದರೂ ಕೂಡ ನಿಮ್ಮ ಆರೋಗ್ಯ ಸ್ಥಿತಿ ಸರಿ ಹೋಗದೇ ಇದ್ದರೆ, ಯಾವುದೇ ರೀತಿ ನಿಮಗೆ ನೆಮ್ಮದಿ ಇಲ್ಲ, ಗಂಡ ಹೆಂಡತಿ ನಡುವೆ ಕಿರಿಕಿರಿ ಆಗ್ತಾ ಇದೆ, ಮಾತು ಮುಂಚೆ ಗಂಡ ಹೆಂಡತಿಗೆ ಜಗಳಗಳು ಬೀಳುತ್ತೆ, ಏನೇ ಮಾತಾಡೋದಕ್ಕೂ ಕೂಡ ಭಯ ಆಗುವಂಥ ಸಮಸ್ಯೆಗಳು ಬರುತ್ತೆ. ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂತಂದರೆ ಮನೆಯಲ್ಲಿ ಕೆಟ್ಟ ದೃಷ್ಟಿಗಳಾಗಿರುತ್ತೆ, ನಕಾರಾತ್ಮಕ ಶಕ್ತಿಗಳು ಮನೆಯೊಳಗಡೆ ಸಂಚಾರವಿಟ್ಟಿರುತ್ತೆ. ಹಾಗಾಗಿ ಇಂಥ ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸಿ ಧನಾತ್ಮಕ ಶಕ್ತಿಯನ್ನು ತಂದುಕೊಳ್ಬೇಕು. ಮನೆಗೆ ದೈವ ಅನುಗ್ರಹವಾಗಬೇಕು, ದೈವ ಸಂಚಾರವಾಗಬೇಕು ಅಂದರೆ ಈ ದಿನ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಈ ಒಂದು ಪರಿಹಾರ ಮಾಡ್ಕೊಂಡು ನೋಡಿ ಸಾಕು, ನಿಮ್ಮ ಬದುಕೆ ಬದಲಾಗುತ್ತೆ. ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಒಂದು 24 ಗಂಟೆ ಒಳಗಾಗಿ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಯೂರುತ್ತೆ. ಅನಾವಶ್ಯಕ ಖರ್ಚುಗಳು ತಗ್ಗುತ್ತೆ. ಯಾವುದೇ ರೀತಿ ನಿಮಗೆ ಸಮಸ್ಯೆಗಳಾಗದೆ ಈ ಒಂದು ಪರಿಹಾರ ಕಾಪಾಡುತ್ತೆ ಅಂತಲೇ ಹೇಳಲಾಗುತ್ತೆ. ಈ ಒಂದು ಅರಿಶಿಣದ ಪರಿಹಾರವನ್ನು ಅನಾದಿ ಕಾಲದಿಂದ ಮಾಡ್ಕೊಂಡು ಬಂದಿರುವಂಥದ್ದು. ಅರಿಶಿಣ ಅನ್ನೋದು ಪರಮ ಪವಿತ್ರವಾದಂಥ ಪದಾರ್ಥ, ದೈವಾನುಗ್ರಹ ಇರುವಂಥ ಪದಾರ್ಥ, ದೇವರಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು, ಮಂಗಳಕರವಾದಂತಹ ಪದಾರ್ಥ. ಅರಿಶಿಣವನ್ನು ಎಲ್ಲ ಶುಭ ಕಾರ್ಯಗಳಲ್ಲೂ ಕೂಡ ಬಳಸ್ತೀವಿ, ಪೂಜೆ ಪುನಸ್ಕಾರಗಳಲ್ಲಿ ಬಳಸ್ತೀವಿ. ಅದೇ ರೀತಿಯಲ್ಲಿ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಅರಿಶಿಣವನ್ನು ಬಳಸ್ತೀವಿ. ಇಂತಹ ಅದ್ಭುತವಾದಂಥ ಈ ಒಂದು ದೈವಾನುಗ್ರಹ ಇರುವಂಥ ಮಂಗಳಕರವಾದಂಥ ಈ ಅರಿಶಿಣವನ್ನು ಈ ದಿನ ತೆಗೆದುಕೊಳ್ಳಿ. ಈ ದಿನ ಅರಿಶಿಣವನ್ನು ಕೊಂಡು ತಂದರೂ ಕೂಡ ಮನೆಗೆ ಶುಭಪ್ರದಾಯಕವಾಗುತ್ತೆ. ಅರಿಶಿಣದೊಂದಿಗೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಈ ದಿನ ಅರಿಶಿಣವನ್ನು ಕೊಂಡು ತಂದರೂ ಕೂಡ ಒಳಿತು. ಅರಿಶಿಣವನ್ನು ತಂದು ರಾತ್ರಿ ಇನ್ನೇನು ಮಲ್ಕೊತೀರಾ, ಎಲ್ಲ ಕೆಲಸ ಕಾರ್ಯಗಳು ಮುಗಿದಿದೆ, ಮನೆಯಲ್ಲಿರುವಂಥವರೆಲ್ಲರೂ ಕೂಡ ಮಲಗಿದರೆ ಅನ್ನುವಾಗ ಈ ಒಂದು ತಂತ್ರವನ್ನು ಮಾಡ್ಕೊಳ್ಬೇಕು. ಮನೆಯ ಯಜಮಾನ ಅಥವಾ ಮನೆಯ ಯಜಮಾನಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು. ರಹಸ್ಯವಾಗಿ ಮಾಡ್ಕೊಳ್ಳಿ, ಯಾರಿಗೂ ತಿಳಿದೇ ಇರೋ ರೀತಿ ಮಾಡ್ಕೊಳ್ಳಿ. ಈ ಪರಿಹಾರವನ್ನು ಈ ದಿನ ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತ ನಿಮ್ಮ ಬದುಕು ಬದಲಾಗುತ್ತೆ. ಸ್ನೇಹಿತರೆ, ಬಹಳ ಸುಲಭವಾಗಿ ಮಾಡಿಕೊಳ್ಳುವಂಥದ್ದು, ಬೇರೆ ಏನಿಲ್ಲ. ಇದಕ್ಕೆ ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಬೇಕಾಗತ್ತೆ. ಸ್ಟೀಲ್ ಲೋಟದಲ್ಲಿ ಮಾಡ್ಕೊಳ್ಬೋದಾ, ಕಬ್ಬಿಣದ ಲೋಟದಲ್ಲಿ, ಮಣ್ಣಿನ ಲೋಟದಲ್ಲಿ ಮಾಡ್ಕೊಳ್ಬೋದಾ? ಖಂಡಿತ ಇಲ್ಲ, ಗಾಜಿನ ಲೋಟದಲ್ಲಿ ಮಾಡ್ಕೊಳ್ಳಿ. ಈ ಗಾಜು ಎಲ್ಲ ಒಂದು ನಕಾರಾತ್ಮಕ ಕುಜನ ಸಂಕೇತ ಅಂತೀವಿ, ನಕಾರಾತ್ಮಕ ಶಕ್ತಿಯನ್ನು ತನ್ನತ್ತ ಎಳೆದಿಡುವಂಥ ಒಂದು ಶಕ್ತಿ ಗಾಜಿಗಿದೆ. ಹಾಗಾಗಿ ಈ ಗಾಜನ್ನು ಇದರಲ್ಲಿ ಬಳಸಬೇಕಾಗುತ್ತೆ. ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ. ಆ ಗಾಜಿನ ಲೋಟದಲ್ಲಿ ಒಂದು ಲೋಟ ಭರ್ತಿಯಾಗಿ ನೀರನ್ನು ತೆಗೆದುಕೊಳ್ಬೇಡಿ, ಒಂದು ಮುಕ್ಕಾಲು ಗ್ಲಾಸಷ್ಟು ತಗೊಳ್ಳಿ ನೀರನ್ನು. ಆ ನೀರಿನ ಒಳಗಡೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿಣವನ್ನು ಹಾಕಿ ಮಿಶ್ರಣ ಮಾಡಿದ ನಂತರ ಆ ಒಂದು ಲೋಟದ ಒಳಗಡೆ 2 ಲವಂಗವನ್ನು ಹಾಕ್ಕೊಳ್ಳಿ. ಈ ಲವಂಗ ಅತ್ಯಂತ ಶ್ರೇಷ್ಠವಾದಂಥದ್ದು, ದೋಷಗಳನ್ನು ನಿವಾರಣೆ ಮಾಡುವಂಥದ್ದು, ಧನಾಕರ್ಷಣೆ ಮಾಡುವಂಥದ್ದು, ನೆಗೆಟಿವಿಟಿಯನ್ನು ಒಡೆದೋಡಿಸುವಂತಹ ಶಕ್ತಿ ಈ ಸುಗಂಧ ದ್ರವ್ಯದಲ್ಲಿ ಶ್ರೇಷ್ಠವಾದಂತಹ ಲವಂಗಕ್ಕಿದೆ. ಹಾಗಾಗಿ ಲವಂಗವನ್ನು 1-2 ತನ್ನಿ. ಇವತ್ತು ಲವಂಗವನ್ನು ಕೊಂಡು ತಂದರೂ ಕೂಡ ಲವಂಗ ಸಮೇತವಾಗಿ ಲಕ್ಷ್ಮಿಯ ಅನುಗ್ರಹವಾಗುತ್ತೆ, ಲಕ್ಷ್ಮಿಯ ಸಂಚಾರವಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಲವಂಗವನ್ನು ಕೂಡ ಈ ದಿನ ತನ್ನಿ. 1-2 ಲವಂಗವನ್ನು ತನ್ನಿ. 1-2 ಲವಂಗವನ್ನು
ಈ ಒಂದು ಗಾಜಿನ ಲೋಟದಲ್ಲಿ ಹಾಕಬೇಕಾಗುತ್ತೆ. ಈ ಗಾಜಿನ ಲೋಟದೊಳಗಡೆ ಅರಿಶಿಣದ ನೀರಿನೊಳಗಡೆ ಲವಂಗವನ್ನು ಹಾಕಿ ಅದರ ಜೊತೆಗೆ ಒಂದು ನಾಣ್ಯವನ್ನು ಹಾಕಿ, ₹1 ನಾಣ್ಯವನ್ನು ಕೂಡ ಹಾಕಿ, ಆ ನಾಣ್ಯವನ್ನು ಮತ್ತು ಲವಂಗವನ್ನು ಕೈಯಲ್ಲಿ ಹಿಡಿದುಕೊಂಡು ಫಸ್ಟ್ ನೀವು ಸಂಕಲ್ಪ ಮಾಡಿಕೊಳ್ಬೇಕಾಗತ್ತೆ. ಯಾವ ಒಂದು ಕಾರ್ಯಕ್ಕಾಗಿ ಮಾಡ್ತಾ ಇದ್ದೀವಿ, ಏನೆಲ್ಲ ಸಮಸ್ಯೆಗಳಿದೆ, ಏನೆಲ್ಲ ನಮ್ಮ ಸಮಸ್ಯೆಗಳು ನಿರ್ಮೂಲವಾಗಬೇಕು, ಹೇಗೆ ನಿರ್ಮೂಲವಾಗಬೇಕು, ನಮ್ಮನೆಗೆ ಧನಾತ್ಮಕ ಶಕ್ತಿ ಬರಬೇಕು, ನೆಗೆಟಿವಿಟಿ ಏನೇ ನಮ್ಮ ಮನೆಯಲ್ಲಿದ್ದರೂ ಕೂಡ ಅದೆಲ್ಲವೂ ಕೂಡ ಈ ನೀರಿನ ಒಳಗಡೆ ಸಂಪೂರ್ಣವಾಗಿ ಹೊರಟು ಹೋಗಲಿ ಅಂತ ಹೇಳಿಕೊಂಡು ಆ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗತ್ತೆ. ಅಂದರೆ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ಹಣಕಾಸು ವೃದ್ಧಿಯಾಗಲಿ, ಸಾಲಬಾಧೆಗಳು ನಿವಾರಣೆ ಆಗಲಿ, ಅನಾರೋಗ್ಯ ಸಮಸ್ಯೆಗಳು ನಿವಾರಣೆ ಆಗಲಿ, ದಿನದಿಂದ ದಿನಕ್ಕೆ ಅನಾರೋಗ್ಯ ಆಗ್ತಾ ಇದೆ, ಮಕ್ಕಳಲ್ಲಿ ಅನಾರೋಗ್ಯ ಸಮಸ್ಯೆ ಇದೆ, ಮನೆ ಹಿರೀಕರಲ್ಲಿ ಅನಾರೋಗ್ಯ ಸಮಸ್ಯೆ ಇದೆ, ಅವರ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗಲಿ, ಈ ದಿನ ನಾನು ಮಾಡ್ತಿರುವಂತಹ ಈ ಒಂದು ಕಾರ್ಯ ಸಂಪೂರ್ಣವಾಗಿ ಯಶಸ್ವಿ ಆಗಲಿ ಅಂತೇಳಿ ದೇವರ ಹೆಸರು ಹೇಳ್ಕೊಂಡು, ಶಿವ ಪಾರ್ವತಿಯರ ಹೆಸರು ಹೇಳ್ಕೊಂಡು, ಹಾಗೆ ಮಹಾಲಕ್ಷ್ಮಿ ಹೆಸರು ಹೇಳ್ಕೊಂಡು, ನಿಮ್ಮ ಇಷ್ಟ ದೈವ ಕುಲದೈವದ ಹೆಸರು ಹೇಳ್ಕೊಂಡು, ಹಾಗೆ ಅದರ ಜೊತೆಗೆ ನಿಮ್ಮ ಗುರು ಹಿರಿಯರ, ನಿಮ್ಮ ಮನೆಯಲ್ಲಿ ಯಾರಿರ್ತಾರೆ ಕುಟುಂಬಸ್ಥರು, ಗುರು ಹಿರಿಯರು ಯಾರು ಅಂದರೆ, ಗುರು ಹಿರಿಯರು ಅಂದರೆ ಈಗಾಗಲೇ ಅವರು ಸ್ವರ್ಗಾಸ್ತ್ರ ನಿಮ್ಮ ಒಂದು ಹಿರೀಕರು, ಅವರ ಒಂದು ಹೆಸರುಗಳನ್ನ ಹೇಳಿಕೊಂಡು ಈ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ. ನೀರೊಳಗಡೆ ಈ ಕಾಯಿನು ಹಾಗೆ 2 ಲವಂಗ ಅವೆರಡನ್ನು ಜೊತೆ ಆಗಿಟ್ಕೊಂಡು ಹಾಕಬೇಕಾಗುತ್ತೆ. ಈ ಪ್ರಕಾರದಲ್ಲಿ ಹಾಕಿ ಈ ಒಂದು ಲೋಟದ ನೀರನ್ನು ನಿಮ್ಮ ಮನೆಯ ಬೆಡ್ರೂಮಿನ ಅಥವಾ ಮಂಚದ ಕೆಳಗಡೆ ಇಡ್ಬೋದು, ಅಥವಾ ನಿಮ್ಮ ಮನೆಯ ಮುಖ್ಯ ದ್ವಾರ ಏನಿರುತ್ತೆ ಒಳಗಡೆ, ಮುಖ್ಯ ದ್ವಾರ ಬಾಗಿಲು ತೆಗೆದ್ರೆ ಏನು ಒಳಗಡೆ ಬರ್ತೀವಿ ಅಲ್ಲಿ ಕೂಡ ಇಡ್ಬೋದು, ಅಥವಾ ಹಾಲ್ನಲ್ಲಿ ಕೂಡ ಇಡ್ಬೋದು. ಸ್ವಲ್ಪ ರಹಸ್ಯವಾಗಿ ಮಾಡ್ಕೊಳ್ಳಿ, ಮನೆ ಮಂದಿ ಎಲ್ಲ ಮಲಗಿರುವಂಥ ಸಂದರ್ಭದಲ್ಲಿ ಮಾಡ್ಕೊಳ್ಳಿ, ಒಳಿತು. ಯಾರಿಗೂ ಇದು ಗೊತ್ತಾಗದೇ ಇದ್ದರೆ ಒಳಿತು ಇದು ಮಾಡ್ಕೊಳ್ಬೇಕಾದ್ರೆ. ರಾತ್ರಿ ಎಲ್ಲರೂ ಮಲಗಿದಾಗ ಈ ಪರಿಹಾರ ಮಾಡಿಕೊಂಡು ಅನಂತರವಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಈ ನೀರನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಡ್ರೈನೇಜ್ಗೆ, ಯಾರು ತುಳಿದಿಲ್ದಿರುವಂಥ ಜಾಗದಲ್ಲಿ ಅದನ್ನು, ಅಥವಾ ಸಿಂಕಲ್ಲಿ ಹಾಕಬೇಡಿ. ಈ ನಾಣ್ಯವನ್ನು ನೀವು ದೇವಾಲಯದ ಉಂಡಿಗೆ ಸಂಕಲ್ಪಪೂರ್ವಕವಾಗಿ ಮಾಡ್ಕೊಂಡಿರೋದ್ರಿಂದ ದೇವಾಲಯದ ಉಂಡಿಗೆ ಹಾಕಿ, ಅಥವಾ ಯಾವುದಾದ್ರೂ ಬಡಬಗ್ಗರಿಗೆ ಒಂದು ನಾಣ್ಯವನ್ನು ಒಂದು ಭಿಕ್ಷೆಯ ರೂಪದಲ್ಲಿ ನೀವು ದಾನವಾಗಿ ಅದನ್ನು ಕೊಡ್ಬೋದು. ಈ ಪ್ರಕಾರದಲ್ಲಿ ಮಾಡಿಕೊಂಡ ನಂತರ ದಿನದಿಂದ ದಿನಕ್ಕೆ ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳು ನಿರ್ಮೂಲವಾಗುತ್ತೆ. ಪ್ರತಿ ಅಮಾವಾಸ್ಯೆ, ಪ್ರತಿ ಪೌರ್ಣಮಿಯಲ್ಲೂ ಮಾಡ್ಕೊಳ್ಬೋದು ಈ ಒಂದು ಪರಿಹಾರವನ್ನು. ಗುರುವಾರದ ದಿನ ಮಾಡ್ಕೊಳ್ಬೋದು, ಮಂಗಳವಾರದ ದಿನ ಮಾಡ್ಕೊಳ್ಬೋದು, ಮತ್ತು ಭಾನುವಾರದ ದಿನ ಮಾಡ್ಕೊಳ್ಬೋದು. ಆದರೆ ಈ ಒಂದು ಜ್ಯೇಷ್ಠ ಪೌರ್ಣಮಿ ಅತ್ಯಂತ ಶ್ರೇಷ್ಠವಾದಂಥ ದಿನ, ತುಂಬಾ ಶಕ್ತಿಯುತವಾದಂಥ ದಿನ. ಈ ದಿನ ಮಾಡಿಕೊಳ್ಳುವಂಥ ಪರಿಹಾರಗಳು 100ಕ್ಕೆ 100ರಷ್ಟು ಫಲವನ್ನು ಕೊಡೋದ್ರಿಂದ ಈ ದಿನ ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತ ಅದು ಫಲವನ್ನು ಕೊಡುತ್ತೆ, ಶುಭಪ್ರದಾಯಕವಾಗಿರುತ್ತೆ. ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ, ದಿನದಿಂದ ದಿನಕ್ಕೆ ನಿಮ್ಮ ಜೀವನವೇ ಬದಲಾಗ್ತಾ ಹೋಗುತ್ತೆ, ಧನಾಭಿವೃದ್ಧಿ ಆಗುತ್ತೆ, ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ, ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಾಂಶವಾಗುತ್ತೆ, ಕಷ್ಟಗಳೆಲ್ಲವೂ ದೂರವಾಗುತ್ತೆ. ಇದನ್ನು ನೀವು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಇನ್ನೇನು ಅಂಗಡಿಯನ್ನು ಕ್ಲೋಸ್ ಮಾಡ್ಕೊಂಡು ಬರ್ತೀರಾ ಅನ್ನುವಾಗಲೂ ಕೂಡ ಈ ಪ್ರಕಾರದಲ್ಲಿ ಮಾಡ್ಕೊಳ್ಬೋದು. ಖಂಡಿತ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನೆಗೆಟಿವಿಟಿ ಎಲ್ಲ ಸಂಪೂರ್ಣ ನಿವಾರಣೆ ಆಗಿ ಧನಾತ್ಮಕ ಶಕ್ತಿ, ದೈವ ಶಕ್ತಿ ನಿಮ್ಮ ಮನೆಗೆ ಬಂದು ಆವರಿಸುತ್ತೆ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.